ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ರೋಹಿಣಿ ಚೌಹಾಣ್. ಇಂದು ದಿನಾಂಕ 13/11/2025 ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ಮತಕ್ಷೇತ್ರ ಮಹಾಲಿಂಗಪುರ ನಿವಾಸಿ ತೇರ್ದಾಳ್ ಮತಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಜನನಾಯಕ ಜನಸೇವಕ ಧೀಮಂತ್ ನಾಯಕ್ ಸಿದ್ದು ಆರ್ ಕೊಣ್ಣೂರವರ ಸ್ವಗೃಹ ಸಮರ್ಥ ಸಹನಾ ಪ್ಯಾಲೇಸ್ ಆವರಣದಲ್ಲಿ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಮಂಜೂರಾದ 3 ಟ್ರ್ಯಾಕ್ಟರ್ ಜಾನ್ ಡೀರ್ ಆಯುಷ್ಮಾನ್ ಸಿದ್ದು ಆರ್ ಕೊಣ್ಣೂರವರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು. ಕೃಷಿ ವಿಕಾಸ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಮಂಜೂರು ಮಾಡಿಸಲು ಸಹಾಯ ಸಹಕಾರ ನೀಡಿದ CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಕಸ್ತಿ ಅವರಿಗೆ ಮತ್ತು ಉಪಸ್ಥಿತಿಯಲ್ಲಿದ್ದ ಸಿದ್ದು ಆರ್ ಕೊಣ್ಣೂರವರಿಗೆ ಫಲಾನುಭವಿಗಳಾದ ಏಕನಾಥ್ ಕಮತಗಿ, ಸಾಕೀನ್ ಪಾಲ್ಭಾವಿ, ಹಸನ್ ಸಾಬ್, ರಮಜಾನ್ ಸಾಬ್, ಮುಜಾವರ್, ಸಾಕೀನ್ ಸುಲ್ತಾನ್ಪುರ್, ಬಸವರಾಜ್ ರಾಮಪ್ಪ ವಂಟಿ, ಸಾಕೀನ್ ಮದ್ಭಾವಿ ಅವರು ಸನ್ಮಾನಿಸಿ ಗೌರವಿಸಿ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯುಷ್ಮಾನ್ ಸಿದ್ದು ಆರ್ ಕೊಣ್ಣೂರು ಅವರು ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕನ್ಸ್ಯೂಮರ್ ಭಾರತ್ ನ್ಯೂಸ್ ಮೂಲಕ ಕೇಳಿಕೊಂಡರು. CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಕಸ್ತಿ ಅವರು ಫಲಾನುಭವಿಗಳಿಗೆ ಹಾರೈಸಿದರು. ಈ ಸಂದರ್ಭದಲ್ಲಿ ಪ್ರಭು ಗಸ್ತಿ, ಸುನೀಲ್ ನಡುವಿನ್ಕರಿ, ಯಲ್ಲಪ್ಪ ತಡಗೇರಿ, ಹನುಮಂತ್ ಬಂಡಿವಡ್ಡರ್, ಅಲ್ತಾ ಬೆಳಗಲಿ, ರಮೇಶ್ ಮೇತ್ರಿ, ರಫೀಕ್ ಮುಜಾವರ್, ಮಲ್ಲು ಮಗದೂಮ್ ಉಪಸ್ಥಿತರಿದ್ದರು. BO ರಿಪೋರ್ಟ್ MR ತಳಗೇರಿ, KB ತಳಗೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್, ಬಾಗಲಕೋಟ್. ರಾಜು ಗಸ್ತಿ ಅವರು ಕೃಷಿ ವಿಕಾಸ ಯೋಜನೆ ಒಂದು ಕಿಸಾನ್ ಯೋಜನೆ 3 ಟ್ರ್ಯಾಕ್ಟರ್ಗಳನ್ನ ಕೊಟ್ಟಾರ. ಅವು ಯಾರ ಹೆಸರಿಗೆ ಅಂದ್ರೆ ಫಲಾನುಭವಿಗಳು ಬಸವರಾಜ್ ವಂಟಿ, ಏಕನಾಥ್ ಕಮತಗಿ, ಹುಸೇನ್ ಸಾಬ್, ಮುಜಾವರ. ಇವತ್ತಿನ ದಿವಸ 3 ಫಲಾನುಭವಿಗಳಿಗೆ 3 ಟ್ರ್ಯಾಕ್ಟರ್ ಕೊಟ್ಟಾರು. ಈಗಾಗಲೇ ಹಿಂದೆ 125 ಟ್ರ್ಯಾಕ್ಟರ್ಗಳು ಕೊಟ್ಟಾರ. ಇವತ್ತಿನ ದಿವಸ 3 ಕೊಟ್ಟಾರು. ಇದನ್ನ ಒಳ್ಳೆ ರೀತಿಯಿಂದ ರೈತರ ಉಪಯೋಗ ಮಾಡ್ಕೋಬೇಕಂತೇಳಿ ನಾ ಕೇಳ್ಕೊತೀನಿ. ಅಳವಡಿಸಿರ್ತಾರೆ ಅವ್ರಿಗೆ ತಿಳಿಸಿ ಹೇಳಿ, ಅವ್ರಿಗೆ ಯಾವುದೇ ಕೆಲಸಗಳನ್ನ ಮೋಸ ಆಗಲ್ದಂಗ ನೀವು ಕೊಡ್ಬೇಕಂತೇಳಿ ನಾ ಕಳಕಳಿಯಿಂದ ವೇದಿಕೆ ಮುಖಾಂತರ ಕೇಳ್ಬೇಕಂತೇಳಿ ನಾನು 27-28 ವಂಟಿ ಬಸು ವಂಟಿ, ಹುಸೇನ್ ಸಾಬ್ ಹಾಗೂ ಏಕನಾಥ್ ಇವರಿಗೆ ವಿತರಣೆ ಮಾಡ್ತಿದ್ದೇವೆ. ಫಲಾನುಭವಿಗಳಿಗೆ ಶುಭವಾಗಲಿ. ನಾವು ಅಧಿಕಾರಿಯಾಗಿ ಸ್ಯಾಂಕ್ಷನ್ ಮಾಡಿಕೊಟ್ರು. ಇದ್ರ ಹಿಂದೆ ರೈತರಿಗೆ ಬೆನ್ನೆಲುಬಾಗಿ ನಮ್ಮ ಸಿದ್ದು ಕೊಣ್ಣೂರು ಹಾಗೂ ಪ್ರಭು ಗಸ್ತಿ ಅವರು ಇದ್ದಾರೆ. ಯಾಕಂದ್ರೆ ಸುಮಾರು ರೈತರಿಗೆ ಅವರಿಗೆ ತಿಳಿಸಿ ಈ ಸ್ಕೀಮ್ ಬಗ್ಗೆ ತಿಳಿಸಿ ಹೇಳಿಬಿಟ್ಟು ಅವರು ಯೋಜನೆ ಫಲಾನುಭವಿಯನ್ನು ಶುಭವಾಗಲಿ ಅಂತ ಹಾರೈಸ್ತೀನಿ. ಮತ್ತು ಸಿದ್ದು ಅವರು ರೈತರಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ನೀವೆಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು ರೈತರು. ಯಾಕಂದ್ರೆ ಇಂಥ ಜನನಾಯಕ ಒಬ್ಬ ದೊಡ್ಡ MLA ಸೀಟ್ ಆದಂದ್ರೆ ಇನ್ನೂ 10 ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಈ ವೇದಿಕೆ ಮೇಲೆ ತಿಳಿಸ್ತೀನಿ. ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ರಾಜು ಅಣ್ಣ ಗಸ್ತಿ ಅವರ ನೇತೃತ್ವದಲ್ಲಿ ಹಾಗೂ ಸಿದ್ದು ಅಣ್ಣ ಕೊಣ್ಣೂರವರ ಸಹಭಾಗಿತ್ವದಲ್ಲಿ ಇವತ್ತ 3 ಟ್ರ್ಯಾಕ್ಟರ್ಗಳನ್ನು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಿದ್ದಾರೆ. ಅವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಈಗಾಗಲೇ 125 ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ್ದಾರೆ ರಾಜು ಅಣ್ಣ ಗಸ್ತಿ ಅವರು. ಈಗ 128ನೇ ಟ್ರ್ಯಾಕ್ಟರನ್ನು ಕೂಡ ನೀಡಿದ್ದಾರೆ. ಅದೇ ರೀತಿಯಾಗಿ 1600ಕ್ಕಿಂತಲೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆಸಿಕೊಟ್ಟ ರೈತರಿಗೆ ಸಾಕಷ್ಟು ರಾಜು ಅಣ್ಣ ಗಸ್ತಿ ಅವರು ಹೆಲ್ಪ್ ಮಾಡ್ಯಾರ. ಅದೇ ರೀತಿಯಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಾಗೂ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಸಹಾಯ ಧನವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಸಿದ್ದು ಅಣ್ಣ ಕೊಣ್ಣೂರವರ ಹೇಳಿ 2-3 ದಿವಸದೊಳಗನ ನಮಗೆ ಗಾಡಿ ಕೊಡಿಸ್ಯಾರು. ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಮನ್ನೈಮಠ ಗುರುಗಳು ಹಾಗೂ ದರ್ಯಾಪಣ್ಣ ಬ್ಯಾಕೋಡ, ಆಮೇಲೆ ಪ್ರಕಾಶ್ MB ಅವರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡ್ಯಾರ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ರಾಜು ಅಣ್ಣ